ಬ್ರಿಡ್ಜ್ ಮೇಲೆ ನಡೆಯೋಣ ಅಂತಿದ್ದೆ, ಇವಾಗ ನಡೆದ್ರೆ ಬಿದೋಗುತ್ತಾ ಇಲ್ವ ಅಂತ ಭಯಕ್ಕೆ ಹೋಗ್ತಾ ಇಲ್ಲ ಅಲ್ಲಿಗೆ. ಸೊ ನಮ್ಮ ಸ್ನೇಹಿತರು ಪವರ್ ಇದ್ರೆ ಬನ್ನಿ ಬ್ರೋ. ಮಾತ್ರ ಸೈಕ್ ರೂಟ್ ಇದು, ಫುಲ್ ಪವರ್ ವೆದರ್ ಅಂತೂ ಚೇಂಜಸ್ ಅಂತ ಆಗ್ತಾ ಇದೆ ನೋಡಿ. ಸೊ ಇವಾಗ ಬಂದಿದ್ದೀವಿ ನಾಲ್ಕು ಮಾನೆಸ್ಟ್ರಿ ಒಳಗಡೆ, ಸಾಕಾಗಿದೆ ಗುರು. ನೋಡಿ ಇಲ್ಲಿ ಕಿಟ್ಟಡಿ ಕಿರಣ್ ಅವ್ರದ್ದು ಇಲ್ಲಿದ್ದಾರೆ, ಲಾಸ್ಟ್ ಟೈಮ್ ಬಂದಾಗ ಅನ್ಸಾರೆ. ನಾವು ಇವಾಗ ಅದ್ರ ಕೆಳಗಡೆ ಅನಿಸ್ತಾ ಇದ್ದೀವಿ. ಹೋಗ್ತೀನಿ ಬ್ರಿಡ್ಜು ನಡ್ಕೊಂಡು ಹೋಗ್ತಾ ಇದ್ರೆ ಶೇಕ್ ಆಗ್ತೈತೆ ಗುರು. ಯಪ್ಪ ನೋಡಿ ಮಾತಾಡೋಕೆ ಹೋಗ್ತಾರೆ ನೋಡಿ. स्वीटर ನೋಡಿ. ये होम स्टे का नाम क्या है? वांगवी होम स्टे. वांगवी होम स्टे. आपका नंबर ऐसा ही बोल दो. ಈ ಕಾರ್ ಎಷ್ಟೈತೆ, ರೋಡ್ ಅಷ್ಟೇ ಐತೆ. ಎದುರುಗಡೆ ಇನ್ನೊಂದು ಬಂದ್ಬಿಟ್ರೆ ಹೆಂಗೆ ತಿರ್ಗ್ಸೋದು ಗುರು ನಾವು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಾಗಿದೆ ಡೇ 3. ಸೊ ನೋಡಿ ಎಲ್ಲಿದ್ದೀವಿ ಅಂತ, ನಾಲ್ಕೋ ವಿಲೇಜಲ್ಲಿ. ಸೊ ಮಾತಾಡೋಕ್ಕಾಯ್ತಲ್ಲ, ಬೆಳಗ್ಗೆ ಫುಲ್ ಫ್ರೀಜ್ ಆಗ್ಬಿಟ್ಟೈತಲ್ಲ ಒಳಗಡೆ. ಸೊ ನೋಡಿ ನಮ್ಮ ಬಾಯ್ಸ್ ಅವ್ರು ಇಲ್ಲಿದ್ದಾರೆ. ಹೆಂಗಿದೆ ಬ್ರಾ ಎಕ್ಸ್ಪೀರಿಯನ್ಸು? ಹಾಂ, ಟಾಪ್ ಆಫ್ ದಿ ಮೌಂಟೇನ್. ಹಾಂ, ಹೆಂಗಿದೆ ವೆದರು? ಸೈಕ್. ಇನ್ನೇನು ಸೂರ್ಯಾಜಿ ಬರೋಕೆ ವೆಯ್ಟ್ ಮಾಡ್ತಾ ಇದ್ವಿ. -5 ಇದೆ. -5 ಇದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ 4 ಇಂದ ಟಾಬು ಇಂದ ಕಾಜಾ ಹೋಗ್ತಾ ಒಂದು 2 ಮಾನಿಟ್ರಿ ಸಿಗುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ. ನೋಡಿ ಸ್ನೋಫಾಲು 2 ದಿವಸದಿಂದ ಆಗಿದೆಯಂತೆ. ನೋಡಿ ಫುಲ್ಲು ಬೆಟ್ಟ ಎಲ್ಲ ಸ್ನೋಫಾಲ್ ಆಗಿದೆ. ಸೂಪರ್ ಆಗಿದೆ ಗುರು ಎಕ್ಸ್ಪೀರಿಯನ್ಸ್. ಟ್ರೆಕ್ಕಿಂಗ್ ಮಾಡೋಣ. ಇವಾಗ ಒಂದು 7 ಗಂಟೆ ಹತ್ತತ್ರ ಆಗ್ತಾಯಿದೆ. ಸೊ ನಿನ್ನೆ ನಾವು ಬಂದಿದ್ದು ಎಲ್ಲಿಂದ ಅಂದರೆ ರಾಂಪುರಿಂದ ಸ್ವಲ್ಪ ಮುಂದೆ ಕಿನ್ನೋರ್ ಹತ್ತತ್ರ ಇದ್ರಿ ನಿನ್ನೆ. ಸೊ ಅಲ್ಲಿಂದ ಕಿನ್ನೋರ್ ಕೇವ್ ನೋಡಿಕೊಂಡು, ಅಲ್ಲಿಂದ ಅಂದಿವೆ ಒಂದು 2-3 ಸ್ಪಾಟ್ಗಳು ನೋಡಿಕೊಂಡು, ಅಲ್ಲಿಂದ ಕಾಲ್ಪ ಹತ್ರ ಸೂಸೈಡ್ ಪಾಯಿಂಟ್ಗೆ ಹೋಗ್ಬಿಟ್ಟು ಟೂವರ್ಸು ನಾಲ್ಕೋ ಬಂದ್ರಿ. ಟಾಬುಗೆ ಹೋಗ್ಬೇಕಿತ್ತು, ನಾಲ್ಕೋಲೆ ಆಲ್ಟ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ 4 ಇಂದ ಟಾಬುಗೆ ಹೋಗಿ, ಟಾಬುಯಿಂದ ಕಾಜಾಗೆ ಹೋಗ್ಬಿಟ್ಟು ಆಲ್ಟ್ ಆಗೋದು ಅಷ್ಟೇ ಕೆಲಸ ಇವತ್ತಿದ್ದು. ಇದೇ ಒಂದು ನಾವು ರೆಸ್ಟೋರೆಂಟ್ ಹೋಮ್ ಸ್ಟೇಲಿ ಇದ್ದಿದ್ದು, ಮೌಂಟೇನ್ ವ್ಯೂ ರೆಸ್ಟೋರೆಂಟು, ವೆಜ್ ಆ್ಯಂಡ್ ನಾನ್ ವೆಜ್. ಸೊ 1000 ರೂಪಾಯಿಗೆ 4 ಜನಕ್ಕೆ ಕೊಟ್ಟರು ಗುರು. 4 ವಿಲೇಜಲ್ಲಿ ಡೀಸೆಂಟಾಗಿದೆ ನೋಡಿ. ಅಲ್ಲಿಂದ ಬಂದರೆ ನಿಮಗಿಲ್ಲೇ ಸಿಕ್ಬಿಡುತ್ತೆ, ಕ್ಲೀನಾಗಿ ಕಾಣಿಸುತ್ತೆ ನಿಮ್ಗೆ. ಅಲ್ಲಿಂದ ಬನ್ನಿ, ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ, ಇಲ್ಲೊಂದು ಅಲ್ಲೊಂದು. ಸೊ 3 ರೂಮಿಗೆ 2 ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಅರೆ ರೂಮ್ ಮಾತ್ರ ಸೂಪರಾಗಿದೆ ಗುರು. ನೋಡಿ ಇಲ್ಲಿ ಈಚೆ ಡೈನಿಂಗ್ ಕೊಟ್ಟಿದ್ದಾರೆ. ಇಲ್ಲಂತೂ ಊಟ ಎಲ್ಲ ಮಾಡೋಕ್ಕಾಗಲ್ಲ ಬಿಡಿ. ನೋಡಿ ಇಲ್ಲಿ 1 2 3 ಇದೆ. ಸೊ ಇದು ಬಂದು ನಮ್ಮ ರೂಮು. ಎಷ್ಟು ದೊಡ್ಡದಾಗಿದೆ ನೋಡಿ ರೂಮು. ಫುಲ್ಲು ಚಲಾಪಿಲಿ ಮಾಡಿದ್ದೀವಿ ನೋಡಿ. ಇಲ್ಲೆರಡು ಕೂತ್ಕೊಳ್ಳೋಕೆ ಚೇರು. ಟೋಟಲ್ ನೋಡಿ 1 2 3 4 ಬೆಡ್ ಕೊಟ್ಟಿದ್ರು ಕರೆಕ್ಟಾಗಿ, ಪರ್ಫೆಕ್ಟಾಗಿತ್ತು ನಮಗೆ. ಬ್ಯೂಟಿ ಸಿಂಪಲ್ಲಾಗೆ ಚೆನ್ನಾಗಿದೆ ನೋಡಿ. ಅದರ ಜೊತೆಗೆ ಈಟ್ರು ಕೊಟ್ಟಿದ್ದಾರೆ. ನಮ್ಮ ವಿನಯ್ ಅವ್ರು ನೋಡಿ ಬೆಚ್ಚಿಗೆ ಮಾಡ್ಕೊತಿದ್ದಾರೆ. ಕಾಲೆಲ್ಲ ಮುನ್ಕೊಂಡು ಹೋಗ್ಬಿಟ್ಟು ಇಟ್ಕೊಂಡ್ಬಿಡೋದು. ಸಖತ್ ಮಜಾ ಗುರು ಇದೆಲ್ಲ ಬಂದ್ಬಿಟ್ರೆ ನಿಮಗೆ. ಸೊ ಇಲ್ಲೆಲ್ಲ ಬಂದ್ಬಿಟ್ರೆ ಏನಂದ್ರೆ ನಿಮಗೆ ವೆದರ್ ಚೇಂಜಸ್ ಆಗ್ತಾನೆ ಇರುತ್ತೆ. ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ. ನೆನ್ನೆ ನೋಡಿ ಒಂದು 10 ಡಿಗ್ರೀಸ್ ಏನೋ ಇತ್ತು, ಇವತ್ತು -8 ಡಿಗ್ರಿ ಇದೆ. ನೈಟ್ ಆಗ್ತಾಯಿದ್ದಂಗೆ -15 ಆಗ್ಬಿಡುತ್ತೆ. ಅದೇ ಇಲ್ಲಿನ ಕಾಮಿಡಿ. ಕಾರ್ನ ವಾರ್ಮ್ ಅಪ್ ಮಾಡೋಕ್ಕೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಜೀಪ್ ಕಾಂಪಸ್ ಒಂದು ಬಂದಿದೆ ಪಂಜಾಬಿಂದ. ಸೊ ನೋಡಿ ಪಂಜಾಬಿಂದ ಇನ್ನೊಂದು ತಾರ್ ಬಂದಿದೆ. ನಮ್ಮ ತಾರ ಇಲ್ಲಿ ನಿಂತಿದೆ ನೋಡಿ. 2 ಸೇಮ್ ಟು ಸೇಮ್ ಇದೆ. ಅದಕ್ಕೆ ನೋಡಿ ಮೇಲ್ಗಡೆ ರ್ಯಾಕ್ ಹಾಕ್ಸಿದ್ದಾರೆ ಲಗೇಜ್ಗೆ, ಎಕ್ಸ್ಟ್ರಾ ಸ್ಪೇಸ್ಗೆ. ಸೊ ಇದಕ್ಕೆ ಬಂದು ಸಿಯಟ್ ಟೈರು, ಇದಕ್ಕೆ ಬಂದು MRF ಟೈರು. ಸೊ ನೋಡಿ ಇದು ಆಟೋಮೆಟಿಕ್ಕು, ಇದು ಆಟೋಮೆಟಿಕ್ಕು. ಇಲ್ಲಿ ಟೈರ್ ಪ್ರೆಷರ್ ಇಂಡಿಕೇಟ್ರ್ ಬರ್ತಾ ಇದೆ, ಲೋ ಪ್ರೆಷರ್ ಆಗಿಬಿಟ್ಟಿದೆ ಈ ಕಡೆಗೆ. ಏನಾಗಿದೆ ಅಂತ ನೋಡಿ. ಕಾರ್ ಇನ್ಫೋ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ. ಇವಾಗ ಈ ಲೆಫ್ಟ್ ಸೈಡ್ದು ಬ್ಯಾಕ್ ಟೈರಲ್ಲಿ ಲೋ ಪ್ರೆಷರ್ ಆಗಿದೆಯಂತೆ, ಅದ್ರ ಇಂಡಿಕೇಶನ್ ತೋರಿಸ್ತಿದೆ, ಅಲರ್ಟ್ ಬಟನು. ಸೊ ಮುಂದೆ ನಾನು ಏರ್ ಹೊಡಿಸ್ಬೇಕು, ಇಲ್ಲಾಂದರೆ ಪಂಚರು ಚೆಕ್ ಮಾಡಿಸ್ಬೇಕು. ಸ್ಟಾರ್ಟ್ ಮಾಡೋಣ, ಒಂದೇ ಸೆಲ್ಫಲ್ಲಿ ಸ್ಟಾರ್ಟ್ ಆಗುತ್ತಾ ಅಂತ. ಅದು ನೋಡಿ ಡ್ಯಾನ್ಸ್ ಹೆಂಗೆ ಆಡ್ತೈತೆ, ಫುಲ್ ಶೇಕು. ಫುಲ್ಲು ಫ್ರೀಸ್ ಆಗಿಬಿಟ್ಟೈತೆ ಕಾರು. ಹಿಂಗೆ ಆಡ್ತೈತೆ. ಸೊ ಕರೆಕ್ಟಾಗೆ ಒಂದು 10 ಮಿನಿಟ್ಸ್ ಐಡ್ಲ್ ಮಾಡಬೇಕು. ಇವಾಗ ವಾರ್ಮ್ ಅಪ್ ಮಾಡಬೇಕು.
ನೋಡಿ ಸೌಂಡ್ ಹೆಂಗೆ ಬರ್ತೈತೆ ಇಂಜಿನ್ದು, ಫುಲ್ ಎಲ್ಲ ಫ್ರೀಜ್ ಆಗ್ಬಿಟ್ಟೈತೆ ಒಳಗಡೆ. ನೋಡಿ ಸ್ನೇಹಿತರೆ, ಅವಾಗ ಟಪ ಟಪ ಅಂತ ಏನೋ ಸೌಂಡ್ ಬರ್ತಾಯಿತ್ತು ನೋಡಿ. ಇವಾಗ ಇಂಜಿನ್ ನೋಡಿ ಬ್ಯಾಕ್ ಟು ನಾರ್ಮಲ್. ಅದಕ್ಕೆ ಹೇಳೋದು ವಾರ್ಮ್ ಅಪ್ ಮಾಡಬೇಕು ಅಂತ ಗಾಡಿನ. ನೋಡಿ ಇವಾಗ ಬ್ಯಾಕ್ ಟು ನಾರ್ಮಲ್ ಆಯಿತು ಗಾಡಿ. ನೋಡಿ ಇಂಜಿನ್ ಸೌಂಡು ಇವಾಗ ಕರೆಕ್ಟ್ ಆಯಿತು. ಸೊ ಇದೇ ಟೈರ್ ಗುರು ಲೋ ಪ್ರೆಷರ್ ತೋರಿಸ್ತಾ ಇರ್ತೀವಿ. ಏರ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಮುಂದೆ ನಾನು ಚೆಕ್ ಮಾಡಿಸ್ಬೇಕು. ನೋಡಿ ಇಲ್ಲಿ ಇವಾಗ ಹೆಂಗೆ ಗೊತ್ತಾಯಿತು. ಸೊ ಗಾಡಿ ಪರ್ಫೆಕ್ಟಾಗಿ ವಾರ್ಮ್ ಅಪ್ ಆಯ್ತು ಇವಾಗ, ನೋ ವರೀಸ್. ನೋಡಿ ಇಲ್ಲಿ ಹೊಗೆ ಬರೋದು ಇವಾಗ ಕಮ್ಮಿ ಆಯಿತು ನೋಡಿ. ಸೊ ಇವಾಗ ಗಾಡಿನೆಲ್ಲ ವಾರ್ಮ್ ಅಪ್ ಮಾಡಿಬಿಟ್ಟು ಲೋಡಪ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ 4 ಮಾನಿಸ್ಟ್ರಿಗೆ. ಆನ್ ದಿ ವೇ ಇತ್ತಲ್ಲ ಒಂದು 500 ಮೀಟ್ರು, ಅಲ್ಲಿ ಹೋಗೋಣ ಹೆಂಗೆ ಅಂತ ನೋಡೋಣ. ಚಳಿ ಚಳಿ ಚಳಿ. ಆ ಡೀಸೆಲ್ ಪೆಟ್ರೋಲ್ ಎಲ್ಲ ಡೆನ್ಸಿಟಿ ಹೋಗ್ಬಿಟ್ಟಿರ್ತಾವೆ, ಇಲ್ಲೆಲ್ಲ ಸ್ಟೋರ್ ಮಾಡಿರ್ತಾರೆ. ಎರಡು ಗುರು ಸ್ನೋ ಯಾರು ಹೋಗುತ್ತಲ್ಲ, ಬೊಲಾರನೇ ಹೋಗೈತೆ. ನಾನು ಇದಕ್ಕಿಂತ ಚಿಕ್ಕದಲ್ಲಿ ಹೋಗಿದ್ರಲ್ಲ ಅಲ್ಲಿ ಕಾಲ್ಪಲ್ಲಿ. ಸೊ ಫೈನಲ್ ಆಗಿ ಬಂದಿದ್ದೀವಿ 4 ಮಾನಿಸ್ಟ್ರಿ. ಸಖತ್ತಾಗೈತಲ್ಲ ನೋಡಿ ಹೆಂಗಿದೆ ಮಾನಿಸ್ಟ್ರಿ ಪಾರ್ಕಿಂಗ್ ವ್ಯೂ ಪಾಯಿಂಟ್. पेंटिंग किया हुआ हाथ से किया हुआ है पूरा प्रथम संभव होगा। इसको घर को नहीं जैसे ये स्थापित करते हैं, जैसे इसको खाना की जगह पे बाद में परिक्रमा कर सकते हैं। हाँ ये जो है बुद्धिस्ट का मंत्र है, ठीक है ना। तो इसमें जो है हम जो है कभी इसके उल्टा साइड से नहीं जाएंगे, इसको परिक्रमा करके जाएंगे एंटी क्लॉकवाइज। तो इससे जो है बोलता है हमारे ये एक तो गांव में शांति बने रहे, विश्व शांति बने रहे, सब लोगों की जो है अच्छा जो है उसमें मतलब जीवन सफल बने, ये मंत्र होते हैं। ये कहाँ से लेके आता है ये पत्थर तो कहीं नदी स्पीति साइड से वो खट खुट में होते हैं ना पानी के साथ, उसके कहाँ से बेंगलोर कर्नाटक। बेंगलुरु कर्नाटका। भाई मानिस्ट्री किधर से शुरू होएगा? हाँ मानिस्ट्री मोनेस्ट्री अंदर जाओ, ये पुराना मोनेस्ट्री, ये पूरा ये गेट के अंदर हाँ, वहाँ जो बोर्ड लगा वहाँ कॉन्टेक्ट नंबर होगा, अगर दरवाजे बंद वो बंदे भी कॉन्टेक्ट नंबर है, वहाँ फ़ोन करो। ನೋಡಿ ಇದೆ 4 ಮಾನಿಸ್ಟ್ರಿ. ಇನ್ನು ಅವ್ರು ಯಾರೋ ಬಂದಿಲ್ವಂತೆ ಸ್ವಾಮೀಜಿಗಳು. ಇವಾಗ ಅವ್ರಿಗೆ ಫೋನ್ ಮಾಡಿ ಅವ್ರು ಬರೋಕ್ಕಿನ್ನ ಒಂದು 20 ಮಿನಿಟ್ಸ್ ಆಗುತ್ತೆ ನೋಡಿ. ಇವ್ರ ನಂಬರಿಗೆ ಫೋನ್ ಮಾಡಿದ್ರೆ ಬರ್ತಾರೆ ಇನ್ಚಾರ್ಜು. ಆದರೆ ಏನಂದರೆ ಇಲ್ಲಿ ಸ್ನೋಫಾಲ್ ಟೈಮಲ್ಲಿ ಬಂದುಬಿಟ್ರೆ ಒಳ್ಳೆ ಮಜಾ ಇರುತ್ತೆ. ಇವಾಗ ಸ್ನೋ ಐತಂದರೆ ಇನ್ನು ಜನವರಿ ಫೆಬ್ರವರಿಯಲ್ಲಿ ನೀವೆಲ್ಲ ಬಂದುಬಿಟ್ರೆ ಇಲ್ಲೆಲ್ಲ ಓಡಾಡೋಕ್ಕೆ ಆಗಲ್ಲ ಅಂದ್ಕೊಳ್ಳಿ. ಹಾಂ ಇದು 2007, ಅದು 1000 ವರ್ಷ ಹಳೆ ಮಾನಿಸ್ಟ್ರಿ ಅಂತೆ ಅದು. ಇದು ಇವಾಗ ಮಾಡಿರೋದು, ಚೆನ್ನಾಗೈತೆ. ಸೊ ಸ್ನೇಹಿತರೆ, ಇವಾಗ 4 ಮಾನಿಸ್ಟ್ರಿಯಿಂದ ನೋಡಿಕೊಂಡು ಒಂದು 2 ಕಿಲೋಮೀಟ್ರ್ ಮುಂದೆ ಬಂದ್ವಿ. ನಮ್ಮ ಕಿರಣ್ ಅವ್ರದ್ದು ಸತೀಶ್ ಅವ್ರದ್ದು ಸ್ಟಿಕ್ಕರ್ ಅನಿಸಿದ್ರು, ಅದ್ರ ಪಕ್ಕ ನಾವೆಲ್ಲ ಅನಿಸ್ಕೊಂಡು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ತುಪ್ಕ ಹೇಳಿದ್ದೀವಿ, ತುಪ್ಕ ನೋಡಿ. ಇದು ಲದಾಖಲ್ಲಿ ನಾವು ತಿಂದಿದ್ರಿ ತುಪ್ಕನ, ಕಾರ್ದುಂಗ್ಲ ಹತ್ರ. ಸೊ ಇಲ್ಲಿ ಮತ್ತೆ ತಿಂದಿದ್ದೀವಿ, ಸಕ್ಕತ್ತಾಗಿರುತ್ತೆ ಮಾತ್ರ. ಇದು ನೂಡಲ್ಸು, ಆಮೇಲೆ ನಿಮಗೆ ತುಪ್ಕ ನೂಡಲ್ಸು, ಆಮೇಲೆ ತರಕಾರಿ ಗಿರ್ಕಾರಿ ಎಲ್ಲ ಹಾಕಿರ್ತಾರೆ. ಸೂಪರ್ ಆಗಿರುತ್ತೆ ಮಾತ್ರ. ಸೂಪು ಗೀಪ್ ಎಲ್ಲ ಈ ವೆದರ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಹೇಳ್ಬೋದು ಒಂದು ಟೇಸ್ಟ್ ತಿನ್ಬಿಟ್ಟು ಹೆಂಗಿದೆ. ಇದು ಒಂದು ತಿಂದ್ರೆ ಕಳೆದೋಗ್ತೀರಾ. ಇಲ್ಲ ಚೆನ್ನಾಗಿರುತ್ತೆ. ಹೇಳಿ ಇಬ್ರು ತಿನ್ಬಿಟ್ಟು ಹೆಂಗೈತೆ ಅಂತ. ಸೂಪ್ ಕುಡಿತೀನಿ ಫಸ್ಟ್. ಸೂಪ್ ಹೆಂಗಿದೆ ಹೇಳು. ಘಾಟ್ ಗಿಟ್ ಐತಾ? ಘಾಟ್ ಇಲ್ಲ, ಸ್ವಲ್ಪ ಸ್ಪೈಸಿ ಆಗಿದೆ. ಸ್ಪೈಸಿ. ಚಳಿ ಕರೆಕ್ಟ್ ಆಗೈತಾ? ಆಯ್ತಾ ಸೆಟ್ ಮಾಡ. ಸೂಪರ್. ಸ್ನೇಹಿತರೆ, ಇವಾಗ 4 ವಿಲೇಜಲ್ಲಿ ಇದ್ದೀವಿ ನೋಡಿ. ಇಲ್ಲಿ ನಮ್ಮ ಸತೀಶ್ ಅವ್ರ ಪಕ್ಕ ನೋಡಿ. ಇಲ್ಲಿ ನಮ್ಮ ಗೋಲ್ಡನ್ ಥ್ರಟಲ್ ಅವರು, ಇಲ್ಲಿ ನಮ್ಮ ಎಪಿಕ್ ವಿನಯ್, ಪವನ್ ಅವರು, ನಂದು. ಈ ಕಡೆ ನೋಡಿ ಇಲ್ಲೂ ಅನಿಸಿದೀವಿ ನಮ್ಮ ಕಿರಣ್ ಅವ್ರ ಪಕ್ಕನೇ ಎಲ್ಲರದು ಫುಲ್ಲು ಜಗಮಗ. ಸೊ ಇವಾಗ ಅಪ್ಲೋಡ್ ಮಾಡಿ ತುಪ್ಕ ಅಂತ ತಿನ್ಕೊಂಡು ಹೋಗ್ತಾ ಇದೀವಿ ಟುವರ್ಡ್ಸ್ ತಾಬು ಮಾನಿಸ್ಟ್ರಿ. ಎಲ್ಲನ ಏರ್ ಇದ್ರೆ ಏರ್ ಹೊಡಿಸ್ಬೇಕು. ನೋಡಿ ರೋಡೆಲ್ಲ ರೆಡಿ ಮಾಡ್ತಾವ್ರೆ, ಫುಲ್ ಆಫ್ ರೋಡಿಂಗ್.
ಸ್ಟಾರ್ ಮಾಡ್ತಾವ್ರೆ. ಸ್ನೇಹಿತರ ಇನ್ಸ್ಟಾಲಿ ಇವಾಗ ತೋರಿಸ್ತೀವಿ ನೋಡಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ. ಇದೆ ನೋಡು, ಧೂಳಿ ಪಟ ಮಾಡ್ತಾ ಇದೀವಿ ಮಹೇಂದ್ರ ತಾರಲ್ಲಿ. ಸ್ನೇಹಿತರೆ ಅಫಿಷಿಯಲ್ ಆಗಿ ಇವಾಗ ಲಾವೂಲ್ ಸ್ಪಿಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಗಾಡಿ ನಂಬರ್ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಚೆಕ್ ಪೋಸ್ಟಲ್ಲಿ ಇವಾಗ ಬಂದಿದ್ದೀವಿ ನೋಡಿ. ಇಲ್ಲಿ ಹಿಂದೆ ವೆಲ್ಕಮ್ ಟು ಸ್ಪಿಟಿ ವ್ಯಾಲಿ, ವೆಲ್ಕಮ್ಸ್ ಯು, ಎಂಜಾಯ್ ಯುವರ್ ಟ್ರಿಪ್ ಅಂತ ಹಾಕಿದ್ದಾರೆ. ಇಲ್ಲೊಂದು ಟೀ ಕುಡ್ಕೊಂಡು ಇಲ್ಲಿಂದ ಟಾಬು ಮಾನಿಸ್ಟ್ರಿಗೆ ಹೋಗ್ಬಿಟ್ಟು ಕಾಜಾಲಿ ವೆತಾಲ್ಟು. ಸೊ ನೋಡ್ತಾ ಇರ್ಬೋದು, ಅಲ್ಲಿ ಎಂಟ್ರಿ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀವಿ. ಇವಾಗ ಮಿಲಿಟ್ರಿ ಕೆಫೆಟೇರಿಯಲ್ಲಿ ಒಳಗಡೆ ಇದ್ದೀವಿ. ಬನ್ನಿ ಒಳಗಡೆ ಏನೇನು ಸಿಗುತ್ತೆ ನೋಡೋಣ. ನೋಡಿ ಕೆಫೆಟೇರಿಯಾ ನೋಡಿ, ಇಲ್ಲಿ ಫುಲ್ಲು ಸ್ಪಿಟಿ ಸರ್ಕ್ಯೂಟ್ದು ಇದೇ ಹಾಕ್ಬಿಟ್ಟಿದ್ದಾರೆ. ನಾವು ಇವಾಗ ಬಂದಿರೋದು ಎಲ್ಲಿಂದ ಹೇಳಿದ್ರ? ಇಲ್ಲಿಂದ ನೋಡು, ನಾವು ಬಂದಿರೋದು ಇಲ್ಲಿಂದ ಸಿಮ್ಲಾ, ನಾರ್ಕಂಡ, ರಾಂಪುರ್, ರಿಕಾಂಗ್ಪಿಯೋ, ನಾಲ್ಕು ಆಲ್ಟ, ಇವತ್ತು ಆಲ್ಟ ನಾವು ಇಲ್ಲಿ ಹೋಗಿದ್ದೀವಿ. ಸೊ ಇವಾಗ ಈ ಸರ್ಕ್ಯೂಟ್ ನಾವು ಮಾಡೋಕ್ಕೆ ಆಗಲ್ಲ. ಆಫ್ ರೋಡ್ ನಿಮ್ಮ ಕಾರ್ ಇದ್ರೂ ಬಿಡಲ್ಲ. ಇಲ್ಲ ಅಂದಿದ್ರೆ ನೋಡಿ, ಈ ಕಡೆಯಿಂದ ಬಂದಿದ್ರೆ ಕುಂಜುಮ್ ಪಾಸು, ಈ ಕಡೆ ನೋಡಿ ಕುಂಜುಮ್ ಪಾಸು, ಅಡಲ್ ಟನಲ್ಲು, ಮನಾಲಿಯಿಂದ ಸೂಪರ್ ಆಗಿರೋದು. ಇನ್ನ ಸರ್ಕ್ಯೂಟ್ ಈ ಸಲ ಆಗಲ್ಲ. ಇದು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 300 ಕಿಲೋಮೀಟರ್ಸ್ ಇದೆ. 300 ಕಿಲೋಮೀಟರ್ ಡಿಸ್ಟೆನ್ಸ್. ಅದೇ ಇಲ್ಲಿಂದ ಪಟ್ಟಣ ಬರ್ಬೋದು ಗಾಡಿಯಲ್ಲೇ ಒಂದು ಮಧ್ಯಾಹ್ನಕ್ಕೆ. ಇದು ನೋಡಿ, ಇದು ವಿತ್ ಪಿಕ್ಚರ್ ಹಾಕಿದಾರಲ್ಲ ನೋಡಿ. ಇಲ್ಲಿ BR ಅವರು ಹೆಂಗೆ ರೋಡ್ ರೆಡಿ ಮಾಡೋರು ಅಂತ ಇಲ್ಲಿ ಫೋಟೋಗಳು ಹಾಕೋರು ನೋಡಿ. ಅಪ್ಪ ನೋಡಿ, ಲ್ಯಾಂಡ್ ಸ್ಲೈಡ್ಗಳ ಮಧ್ಯೆ ರೋಡ್ ರೆಡಿ ಮಾಡಿರೋದು. ಈ ಥರ ನಾವೆಲ್ಲ ಓಡಿಸ್ಕೊಂಡು ಬರ್ತಾ ಇದ್ದೀವಲ್ಲ, ನಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಕಾಜಾಲಿ ಸ್ನೋ ಕ್ಲಿಯರೆನ್ಸ್ ಮಾಡೋದು ನೋಡಿ, ಹೆಂಗಿರುತ್ತಂತ ಇದೆಲ್ಲ ಫುಲ್ ಮಜಾ ನೋಡಿ. ಇದು ಸ್ನೋ ಕ್ಲಿಯರೆನ್ಸು ಪೋಸ್ಟ್ ವಿಂಟರು ನೋಡಿ. ನೋಡಿ ಸೂಪರ್ ಆಗೈತೆ. ಮಿಲಿಟ್ರಿ ಕ್ಯಾಂಟೀನಲ್ಲಿ ಸಮೋಸ ತಿಂದಿವಿ ನೋಡಿ. ಇಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ: ಪಿನ್ ವ್ಯಾಲಿ, ಡಂಕರ್ ಲೇಕು, ಇಕ್ಕಿ ಮಹೇಶ್ ಪೋಸ್ಟ್ ಆಫೀಸು, ಗೀ ಮಾನಿಸ್ಟ್ರಿ, ಗೂಯ್ ಮಾನಿಸ್ಟ್ರಿ, ಕಾಲ್ಬಾ, ಸ್ಪಿಟಿ, ನಾಕೋ ಲೇಕು, ಕುಂಜುಮ್ ಪಾಸು, ಟಾಬು ಮಾನಿಸ್ಟ್ರಿ, ಅದೇ ಬೆಳಗ್ಗೆ ಹೋಗಿದ್ರಲ್ಲ ಅಲ್ಲಿ, ಚಂದ್ರತಾಲು, ಮಿಲ್ಕಿ ವೇ, ಲಾಂಗ್ಜಾ ಸ್ಟ್ರೀಟ್. ನೋಡಿ ಸ್ನೇಹಿತರೆ, ಹೆಂಗಿದೆ ಚಿಕ್ಕ ರೋಡು. ಅಪ್ಪ ಡ್ರೈವ್ ಮಾಡೋದಕ್ಕಂತೂ ಸಖತ್ ಮಜಾ ಬರ್ತಾ ಇದೆ. ಬೈಕಿಂದ ಈಸಿಯಾಗಿ ಓಡಿಸ್ಬೋದು, ಅದೇ ಕಾರ್ ಓಡಿಸೋದು ತುಂಬ ಕಷ್ಟ ಇದೆಲ್ಲ. ಯಾಕಂದರೆ ಎದುರುಗಡೆ ಇನ್ನೊಂದು ಬಂದ್ಬಿಟ್ರೆ ನಾನು ಸಡನ್ನಾಗಿ ಗೊತ್ತಾಗಲ್ಲ. ಆದರೂ ಸಖತ್ತಾಗಿದೆ ಮಜಾ ಮಾತ್ರ. ಈ ಕಾರ್ ಎಷ್ಟೈತೆ, ರೋಡು ಅಷ್ಟೇ ಐತೆ. ಎದುರುಗಡೆ ಇನ್ನೊಂದು ಬಂದ್ಬಿಟ್ರೆ ಹೆಂಗೆ ತಿರ್ಗ್ಸೋದು ಗುರು ನಾವು. ಪಾತಾಳನೆ ಹೌದು. ಬೇರೆ ಏನು ಕೇಳಿಲ್ಲ ಒಳ್ಳೆ ಮಜಾ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವು ಇವಾಗಿದ್ದೀವಿ ಟಾಬು ಅಲ್ಲಿ. ಇದೊಂದು ನೋಡಿ ಸುಂದರವಾದಂಥ ಬ್ರಿಡ್ಜು. ಅಲ್ಲಿ ಕಾರ್ ನಿಲ್ಸ್ಕೊಂಡು ಡ್ರೋನೆಲ್ಲ ಹಾರಿಸ್ಕೊಂಡು ಒಂದು 2-3 ರೀಲ್ಸ್ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಕಾಜಾ. ನೋಡ್ತಾ ಇರ್ಬೋದು, ಆ ಬ್ರಿಡ್ಜ್ ಮೇಲೆ ನಡೆಯೋಣ ಅಂತಿದ್ದೆ. ಇವಾಗ ನಡೆದ್ರೆ ಬಿದೋಗುತ್ತಾ ಇಲ್ವ ಅಂತ ಭಯಕ್ಕೆ ಹೋಗ್ತಾ ಇಲ್ಲ ಅಲ್ಲಿಗೆ. ಸೊ ನಮ್ಮ ಸ್ನೇಹಿತರು ಪವರ್ ಇದ್ದಾರೆ. ಬನ್ನಿ ಬ್ರೋ, ಬನ್ನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ 2-3 ದಿವಸ ಹೇಳಿ. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸು. ಫುಲ್ ಆಫ್ ರೋಡಿಂಗು. ಹೆಂಗಿದೆ ರೂಟ್ ಮಾತ್ರ ಸೈಕ್ ರೂಟ್ ಇದು. ಫುಲ್ ಪವರ್. ವೆದರ್ ಅಂತೂ ಚೇಂಜಸ್ ಅಂತ ಆಗ್ತಾನೆ ಇದೆ ನೋಡಿ. ಇವಾಗ ಮೋಡದಾರ ಆಗ್ತಿದೆ, ಬಿಸಿಲು ಬರುತ್ತೆ.
ಎರಡು ಕಡೆ ಇದಾಗ್ತಾ ಇದೆ, ಎಲ್ಲ ಕರ್ಗಿ ಬರುತ್ತೆ ನೋಡಿ. ಎರಡು ಕಡೆ ಇದಾಗ್ತಾ ಇದೆ. ಇಟ್ಕೊಳ್ಳಿ ಇಟ್ಕೊಳ್ಳಿ. ನೀವು ಹೇಳಿ ಸರ್, ಹೇಳಿ ಸರ್. ಹಿಂಗೆ ಸರ್ ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಸರ್, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ 30 ಸೆಕೆಂಡ್ಸಲ್ಲಿ. ಇವಾಗಲಾ? ಹಾಂ, ಸುಮ್ಮನೆ ಹೇಳಿ, ಸುಮ್ಮನೆ ಮಾತಾಡಿ. ಏನೋ ಒಂದು ಸುಮ್ಮನೆ ಮಾತಾಡ್ಬೇಕಾ? ಕೇಶವ ಇದ್ದಾನಲ್ಲ, ಅವನು ಸ್ವಲ್ಪ ಸರಿ ಇಲ್ಲ ನಮಗೆ, ನಮ್ಗೆ ಚೆನ್ನಾಗಿ ನೋಡ್ಕೊತಾ ಇಲ್ಲ. ನಾವು ಅಷ್ಟು ದೂರದಿಂದ 3000 ಕಿಲೋಮೀಟ್ರಿಂದ ಬಂದಿದ್ದೀವಿ, ಅಂದ ಏನೂ ನಮಗೆ ಲಾಭ ಇಲ್ಲ ಇವಾಗ. ಅವನು ಮಾತ್ರ ಡಜನ್ ಗಟ್ಟಲೆ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಆದರೆ ಏನೂ ಮಾಡ್ತಾ ಇಲ್ಲ. ಯಾಕೆ ಅಂತ ಸರ್ ನಿಮ್ಮ ಬ್ಯಾಕ್ ಸೈಡ್ ಯಾವುದೋ ಒಂದು ವ್ಯೂ ಕಾಣಿಸ್ತಿದೆಯಲ್ಲ, ಯಾವುದದು? ಇದು ನಾವು ಇವಾಗ ತಾಬೂವಲ್ಲಿ ಇದ್ದೀವಿ. ಹಾಂ, ಅದು ಸ್ನೋ ಮೌಂಟೇನು. ಇವಾಗ ನಾವಲ್ಲಿ ಟ್ರೆಕ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಹಾಂ, ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸು. ಸರಿ ಸರ್, ಬನ್ನಿ ಗಾಡಿ ಹತ್ತಿ ಇವಾಗ. ನೋಡಿ ಇವಾಗ ಟಾಬು ಮಾನೆಸ್ಟ್ರಿಗೆ ಬಂದಿದ್ದೀವಿ. ಹಾಂ ನೋಡಿ, ಇದೆ ಟಾಬು ಮಾನೆಸ್ಟ್ರಿ, ಒಳಗಡೆ ಹೋಗ್ತಾ ಇದ್ದೀವಿ. ಟಾಬು ಮಾನೆಸ್ಟ್ರಿ ಇದೆಲ್ಲ ಏನು ಬೇಕಾಗಿಲ್ಲ ನಮ್ಗೆ ನೋಡೋದು, ಸುಮ್ಮನೆ ಅಂದಿವಿ ಹೋಗ್ತಾ ಇದ್ದೀವಲ್ಲ, ಒಂದು ವಿಸಿಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಂದಿದ್ದೀವಿ, ಇಲ್ಲಿ ಬರೀ ಇರೋದೇ ಮಾನೆಸ್ಟ್ರಿ. ಇದು ಟಾಬು ಮಾನೆಸ್ಟ್ರಿ, ಡಂಕರ್ ಮಾನೆಸ್ಟ್ರಿ, ಅಲ್ಲಿ ಯಾವುದೋ ಲಾರಿ ಮಾನೆಸ್ಟ್ರಿ, ಆಮೇಲೆ ನಾಕು ಮಾನೆಸ್ಟ್ರಿ, ಕೀ ಮಾನೆಸ್ಟ್ರಿ, ಎಲ್ಲ ಮಾನೆಸ್ಟ್ರಿನೇ ಇದೆ ಜಾಸ್ತಿ. ಸೊ ಸ್ನೇಹಿತರೆ, ಇಲ್ಲೆಲ್ಲ ಮಾನೆಸ್ಟ್ರಿಗಳಿಗೆ ಬರ್ತಾಯಿದ್ದೀವಿ. ಸೊ ಜನ ಎಲ್ಲೂ ಇಲ್ವಲ್ಲ, ಕ್ಲೋಸ್ ಮಾಡ್ಕೊಂಬಿಟ್ಟವ್ರೆ ನೋಡಿ. ಈ ಮಾನೆಸ್ಟ್ರಿನೂ ಕ್ಲೋಸ್ ಆಗಿಬಿಟ್ಟಿದೆ. ಇದ್ರದ್ದೊಂದು ಟೈಮಿಂಗ್ಸ್ ಇರುತ್ತೆ ಅನ್ಸುತ್ತೆ, ಬೆಳಗ್ಗೆ ಸಾಯಂಕಾಲ ಅಂತ. ಓಪನಾಗಿ ನೀವು ಓಡಾಡ್ಕೊಂಡು ಇದು ಮಾಡ್ಬೋದು. ಹೆವಿ ಮಾನೆಸ್ಟ್ರಿ ಐತಿ ಇಲ್ಲಿ ಅಂತೂ. ಡಂಕರ್ ಮಾನೆಸ್ಟ್ರಿ, ಟಾಬು ಮಾನೆಸ್ಟ್ರಿ, ನಾಕು ಮಾನೆಸ್ಟ್ರಿ, ಲಾರಿ ಮಾನೆಸ್ಟ್ರಿ, ಕೀ ಮಾನೆಸ್ಟ್ರಿ ಅಂದ್ಕೊಂಡು ಎಷ್ಟೊಂದಿದೆ ನೋಡಿ ಹೆಂಗಿದೆ ಅಂತ. ಇದೇ ಮಾನೆಸ್ಟ್ರಿ, ಸೂಪರ್. ಸೊ ಇವೆಲ್ಲ ಓಲ್ಡ್ ಮಾನೆಸ್ಟ್ರಿನ ಇವಾಗ ನಿಮಗೆ ಅಪ್ಡೇಟೆಡ್ ವರ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಇವಾಗ ರೀಸೆಂಟಾಗಿ ಕಟ್ಟಿರ್ತಾರೆ. ಓಲ್ಡ್ ಮಾನೆಸ್ಟ್ರಿ ಬಂದು ಇದರಿಂದ ಇರುತ್ತೆ. ಗೆಸ್ಟ್ ಹೌಸು ಎಲ್ಲ ಇದಾವೆ ಗುರು. ಜನನೇ ಇಲ್ಲ ನೋಡಿ ಇಲ್ಲೆಲ್ಲ. ಸ್ಪಿಟಿಯಲ್ಲಿ ಯಾರೂ ಬರಲ್ಲ ಈ ಕಡೆ, ಜಾಸ್ತಿ ಟೂರಿಸ್ಟ್. ಸೊ ಮಾನೆಸ್ಟ್ರಿ ಎಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಟುವರ್ಡ್ಸ್ ಕಾಜಾ ಹೋಗ್ತಾ ಇದೀವಿ. ನೋಡಿ ನಮ್ಮ ವಿನಯರು ಡ್ರೈವ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಎಕ್ಸ್ಪೀರಿಯನ್ಸು? ಡ್ರೈವಿಂಗ್ ಒಂದೇ ಒಂದು ತಾರ್ ಹೋಗೋಷ್ಟು ಮಾತ್ರ ಇರೋದು. ಇಲ್ಲಿ ಅದು ಡಬಲ್ ರೋಡ್ ಇರೋದು. ಆಪೋಸಿಟ್ ಅಲ್ಲಿ ಬಂದ್ರೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು. ಶೂಟಿಂಗ್ ಲೆಫ್ಟಿಗೆ ಹಾಕ್ಬಿಟ್ರೆ ಫುಲ್ ಸ್ಟೀಪ್. ಹೌದು, ಅಲ್ಲಿ ನೋಡಿ ಹೆಂಗೈತೆ ಗಾಡಿ ಮೊದಲೇ ವೆಯ್ಟ್ ಐತೆ. ನೋಡಿ ಅಲ್ಲಿ ಆಪೋಸಿಟ್ ಬೇರೆ ಬರ್ತಾವನೆ. ಇಲ್ಲಿ ನೋಡಿ, ಇಲ್ಲಿ ಕಲ್ಲುಗಳೆಲ್ಲ ನಿಮಗೆ ಲೈವ್ ಆಗಿ ತೋರಿಸ್ತೀವಿ ನೋಡಿ ಈ ರೋಡಿನ ಒಂದು ಕರಾಮತ್ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ ಮಣ್ಣು, ಬಿರುಗಾಳಿ ನೋಡಿ. ಡ್ರೈವ್ ಮಾಡೋದು ಅಷ್ಟು ಈಸಿನೇ ಅಲ್ಲ. ಇಲ್ಲಿ ನೋಡಿ, ಅಲ್ಲಿ ಮಣ್ಣು ಹೆಂಗ್ ಕುಸಿತೈತಲ್ಲ, ಅಲ್ಲಿ ಬಟಾಣಿ ಜಲ್ದಿ ಅಲ್ಲಿ ನೋಡುಗ್ರು, ಇಲ್ಲಿ ಯಾವ್ದೋ ಮಣ್ಣು ಕುಸಿ ಹಂಗೈತೆ. ಬೇಗ ಹೋಗು. ಶೂಟಿಂಗ್ ಸ್ಟೋನ್ ಏರಿಯಾ ನೋಡಿ, ಅಲ್ಲಿ ಇನ್ನೊಂದು ಕಾರ್ ಬಂತು ಇವಾಗ. ನೋಡಿ ಇವಾಗ ಕರಾಮತ್ ಹುಷಾರು ಲೆಫ್ಟ್ ಅಲ್ಲಿ. ಅವನು ಯಾರು US ಫ್ಲಾಗ್ ಹಾಕೊಂಬತ್ತವನೆ ನೋಡ. ಯಾರೇನು ಕುಸಿತೈತೆ ನೋಡಿ. ಈ ತರ ಎಲ್ಲ ಇರುತ್ತೆ. ಎಲ್ಲಾ ತರನು ಪ್ಲಾನ್ ಮಾಡ್ಕೊಂಡು ನೋಡಿ. ಕುಸಿ ಎಲ್ಲ ಕಲ್ಲು ಬರುತ್ತೆ ಮೇಲ್ಗಡೆಯಿಂದ. ಈ ಕಡೆನೂ ಕುಸಿಯುತ್ತೆ, ಆ ಕಡೆನೂ ಕುಸಿಯುತ್ತೆ. ಸೊ ಸ್ನೇಹಿತರೆ ನೋಡಿ, ಇವಾಗ ಟೈಮ್ ಆಗಿದೆ ಒಂದು 4 ಗಂಟೆ. ಲ್ಯಾಂಡ್ಸ್ಕೇಪು ಇಲ್ಲಿಂದ ಡಿಫ್ರೆಂಟಾಗಿ ಚೇಂಜ್ ಆಗ್ತಾನೆ ಇದೆ ನೋಡಿ. ಹೆಂಗಿದೆ ಅಂತ ಡಾಬಾ ಚಿಲ್ಲಾಗೆ ಈ ವೆದರಲ್ಲಿ ಟೀಗಿ ಮ್ಯಾಗಿ ಕುಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೊಳ್ಳೆ ಮಜಾ. ಟೀ ಕಾಫಿ ನೋಡಿ ಹೆಂಗಿದೆ ಒಳಗಡೆ ಕಿಚನು. ವಾಸ್ತು ಒಂಥರ ಮಜಾ ಗುರು. ಲದಾಖು ಈ ಕಡೆ ಎಲ್ಲ ಬಂದ್ಬಿಟ್ರೆ ನೀವು, ಇದೇ ಮಜಾ ಇಲ್ಲೆಲ್ಲ. ಟೀಗಿ ಕುಡ್ಕೊಂಡು ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಹೋಗುತ್ತೆ. ಅಲ್ಲಿ ಇವಾಗ ಒಂದೆರಡು ಆರ್ಡ್ರ್ ಮಾಡಿ ಬಂದಿದ್ದೀವಿ, ಬ್ರೆಡ್ ಆಮ್ಲೆಟು ಮತ್ತು ಮ್ಯಾಗಿ. ಅಷ್ಟೋ ತನಕ ಈ ಬ್ರಿಡ್ಜ್ನ ಎಕ್ಸ್ಪ್ಲೋರಿಂಗ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಗುರು ವ್ಯಾಲಿ. ನೋಡಿ ಇಲ್ಲಿ ಹಂಗೆ ತೋರಿಸ್ತೀನಿ. ಬ್ರಿಡ್ಜು ನಡ್ಕೊಂಡು ಹೋಗ್ತಾ ಇದ್ರೆ ಶೇಕ್ ಆಗ್ತೈತೆ ಗುರು. ಯಪ್ಪ ನೋಡಿ ಏನೋ ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡಿ ಹೆಂಗಿದೆ ಬ್ರೆಡ್ ಆಮ್ಲೆಟು. ಟೇಸ್ಟು
ಸೂಪರ್ ಮೈಂಡ್ ಬ್ಲೋಯಿಂಗ್. ತಿನ್ನಿ ಮತ್ತೆ ತಿಂತಾ ಇದೀವಿ. ಶಾರ್ಟ್ ತೆಗಿಬೇಕು ನೋಡಿ. ನಮ್ಮ ಪವನ್ ಅವರು ಎಲ್ಲ ಕಡೆ ಟ್ರೇಡ್ ಮಾರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ಪವನ್ 2 ಸ್ಟ್ರೋಕರ್ ಪವನ್ ಅವರು ಸ್ಟಿಕ್ಕರ್ ಅನಿಸ್ತಾ ಇದ್ದಾರೆ ಎಲ್ಲ ಕಡೆ. ಎಷ್ಟು ಕೊಟ್ರಿ ನೀವು? ಸಕಲಾಗಿತ್ತು ಮಾತ್ರ. ಬ್ರೆಡ್ ಆಮ್ಲೆಟು, ಮ್ಯಾಗಿ, ಕಾಫಿ ಅಂತೂ ಹೈ ಕ್ಲಾಸ್ ಆಗಿತ್ತು. ಬನ್ನಿ ಮಾನ ಟುವರ್ಡ್ಸ್ ಕಾಜ್ ಆಗೋಗ್ಬಿಟ್ಟು ಇವಾಗ ಆಲ್ಟ್ ಆಗೋಣ. ಸೊ ಇವತ್ತು ನಾವು ಡ್ರೈವ್ ಮಾಡಿರೋದು ಕೇವಲ 120 ಕಿಲೋಮೀಟ್ರ್ ಅಷ್ಟೇ ಗುರು. ಇನ್ನೂ ಅದರಲ್ಲಿ 30 ಕಿಲೋಮೀಟ್ರ್ ಬ್ಯಾಲೆನ್ಸ್ ಇದೆ. ಬಿರುಗಾಳಿ ಈ ಕಡೆಯಿಂದ ಒಂದು ಸಿನಿಮ್ಯಾಟಿಕ್ ಮಾಡ್ತೀನಿ. ಏನು ಬರ್ತಾ ಇತ್ತು ಗೊತ್ತಾ? ಗಾಡಿ ಓಡಿಸೋದ ಅಥವಾ ನಿಲ್ಸೋದ ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ ಗುರು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಈಚೆ ಹೇಳಿದ್ರೆ ಫುಲ್ಲು ಫ್ರೀಸ್ ಆಗ್ತಾಯಿದೆ, ಆದರೆ ವ್ಯೂ ಮಾತ್ರ ನೋಡಿ. ನಮ್ಗೇನಕ್ಕೆ ಬಂದಿದ್ವಲ್ಲ ಅದು ನಮಗೆ ಇವಾಗಿಂದ ಸಿಗೋಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ ಇನ್ನೇನು ಕಾಜಾಗೆ ಜಸ್ಟ್ 10 ಕಿಲೋಮೀಟರ್ಸ್ ಅವೇ ಇದ್ದೀವಿ. ಸೂಪರಾಗಿದೆ ಗುರು. ನಾವೇನು ಅನ್ಕೊಂಡ್ಬಂದಿದ್ದೀವಲ್ಲ ಆ ಥರ ವೆದರು, ಆ ಥರ ರೋಡ್ ಕಂಡೀಷನ್ ಇದೆ. ಸ್ನೇಹಿತರ ಇವಾಗ ಕಾಜಾ ಟೌನ್ ಒಳಗಡೆ ಇದ್ದೀವಿ. ಹೋಮ್ ಸ್ಟೇಗಳು ಹುಡುಕ್ತಾ ಇದ್ದೀವಿ ಗುರು. ಎಲ್ಲ ಹೋಮ್ ಸ್ಟೇನೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಥರ ವ್ಯೂ ಅಲ್ಲಿ ಹುಡ್ಕೋಣ ಅಂತ ಬಂದಿದ್ದೀವಿ, ಆದರೆ ಎಲ್ಲ ಬೀಗ ಹಾಕ್ಬಿಟ್ಟವ್ರೆ. ಬನ್ನಿ ಅದನ್ನು ಒಂದು ವ್ಯೂ ಪಾಯಿಂಟ್ ಇರೋ ಕಡೆ ಹುಡ್ಕೋಣ. ಸೂಪರಾಗಿರುತ್ತೆ. ಏನು ಸೋಮವಾರ ರಜಾನ ಏನೂ ಗೊತ್ತಿಲ್ಲ ನನಗಂತೂ. 2 ದಿವಸ ಇಲ್ಲೇ ಆಲ್ಟ್ ಆಗ್ತೀವಲ್ಲ, ಅದಕ್ಕೆ ಚೆನ್ನಾಗಿರೋದು ಹುಡುಕ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ. ಇಲ್ಲೇ ಪೀಸಾಗಿರುತ್ತೆ ನೋಡಿ ಹೆಂಗಿದೆ. ವಾವ್ ಅಮೇಝಿಂಗ್. ಹತ್ತತ್ರ 1 ಅವರ್ ರೂಮ್ ಹುಡ್ಕಾದ್ಮೇಲೆ ಇಲ್ಲೊಂದು 800 ರೂಪಾಯಿಗೆ ಒಂದು ದಿವಸಕ್ಕೆ ವಿತ್ ಇನ್ಕ್ಲೂಡಿಂಗ್ ಎಲ್ಲ ಸೇರಿಸಿದ್ವಿ ನೋಡಿ. ಇಲ್ಲಿ ಪಾರ್ಕ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ವಿ ಇವತ್ತು. ಫುಲ್ಲು ಚಿಕ್ಕ ಟೌನು. ಇಲ್ಲೇ 2 ದಿವಸ ಇನ್ನು ನಮ್ಮದಷ್ಟೇ ನೋಡಿ. ಫೈನಲ್ಲಾಗೆ ಒಂದು ಹೋಮ್ ಸ್ಟೇ ಸಿಕ್ತು. 1 ಅವರ್ ಹುಡುಕಿದ್ದೀವಿ. ಎಲ್ಲ ರೇಟು ಜಾಸ್ತಿ ಹೇಳ್ತಾಯಿದ್ರು. 2 ದಿವಸಕ್ಕೆ ಒಬ್ಬರಿಗೆ 800 ರೂಪಾಯಿ ವಿತ್ ನೈಟು ಡಿನ್ನರು, ಬೆಳಗ್ಗೆ ಬ್ರೇಕ್ಫಾಸ್ಟು, 2 ಟೈಮು ಟೀ, ಹಾಟ್ ವಾಟರು ನೋಡಿ. ಇಲ್ಲಿ ಫುಲ್ ಹೀಟ್ರ್ ಇಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಬೆಡ್ ಬಿಸಿ ಮಾಡಿ ಇಲ್ಲ. ಸೂಪರಾಗಿ ಐತೆ ಗುರು ರೂಮ್ ಇದು. ಇನ್ನೂ 2 ದಿವಸ ಇಲ್ಲೇ ನಾವು ಆಲ್ಟ್. ಬ್ಯೂಟಿ माइनस में जाएगा। माइनस? हाँ माइनस में तो जाएगा। ये क्या बोलेगा आप इसको? ರೆಕಾರ್ಡ್ ಮಾಡಬೇಡಿ. इसको क्या बोलेगा? चिमनी? चिमनी तंदूर। तंदूर तंदूर ಬೇಯಿಸ್ಕೋಬೋದು ಅಂತ ತಿನ್ಬೇಕಾರೆ. ಅಚ್ಚಾ. ಫುಲ್ಲು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ ನೋಡಿ. ಇಲ್ಲಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅವರು. ಫುಲ್ ಫ್ರೆಂಡ್ಲಿ ಹೋಮ್ ಸ್ಟೇ ಅವರು. ಹೀಟರ್ ನೋಡಿ, ಹೀಟರ್ ಎಲ್ಲ ಹಾಕಿದ್ದಾರೆ. ಏಕೆ? ये आलू मटर। आलू मटर. ये राइस है? एक दाल। हाँ दाल और घी। ये घी। ओके। और राइस। राइस राइस आ रहा है। ये होम स्टे का नाम क्या है? वांगदी होम स्टे। वांगवी होम स्टे। आपका नंबर ऐसा ही बोल दो। वांगदी होम स्टे। आपका नाम मोबाइल नंबर? मोबाइल नंबर 78 76 45 54 26। ಓಕೆ ಓಕೆ. ಅವ್ರಿಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ವಿತ್ ಇನ್ಕ್ಲೂಡಿಂಗ್ ಫುಡ್ಡು ಸೂಪರ್ ಆಗಿದೆ. ಮನೆ ಫೀಲು ಏನ್ರಾ ನೋಡಿ. ಹೋಮ್ ಸ್ಟೇ ನಂಬರು ಫುಲ್ ಫ್ರೆಂಡ್ಲಿ ಹೋಮ್ ಸ್ಟೇ ನೋಡಿ. ಎಲ್ಲ ವಿತ್ ಇನ್ಕ್ಲೂಡಿಂಗ್ ಫುಡ್ಡು. 2 ದಿವಸ ನಾವು ಇಲ್ಲೇ ಇರ್ತೀವಿ. ಸೂಪರ್ ಗುರು. ಫುಲ್ಲು ಮಜಾ ನೋಡಿ. ಎಲ್ಲ ಕೊಟ್ಟಿದ್ದಾರೆ ಸಲಾಡ್ಸು. ನಾನು ರೋಟಿ ಹೇಳಿದೆ, 5 ರೋಟಿ ಸಬ್ಜಿ ಹಾಕಿ ತುಪ್ಪ ಹಾಕಿ ಸರ್ ನೋಡಿ. ಫುಲ್ಲು ತುಪ್ಪ ತಿನ್ನೋದೆ. ಬಟಾರೋ ಇದು ತುಪ್ಪನ. ಸ್ನೇಹಿತರೆ ಊಟ ಮಾತ್ರ ಸೂಪರ್ ಆಗೈತೆ. ತುಪ್ಪ, ಆಲೂ ಮಟರು, ದಾಲು ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಸೂಪರ್. ಈ ವೆದರ್ಗೆ ಇದು ಸಕ್ಕತ್ತಾಗಿದೆ. ಸೊ ಇವಾಗ ಊಟ ಎಲ್ಲ ಮಾಡಿದ್ವಿ. ಸೂಪರ್ ಆಗಿತ್ತು. ಏನು ಬ್ರಾ ಹೆಂಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಫ್ರೆಂಡ್ಲಿ ಅಣ್ಣವರು. ಅಚ್ಚಾತ ಬೈ ಖಾನ ಪೂರ ಅಚ್ಚಾತ ಖಾನ. ತುಂಬ ಫ್ರೆಂಡ್ಲಿ, ಫುಲ್ ಫ್ರೆಂಡ್ಲಿ ಅಲ್ಲ. ಮನೆ ಫೀಲ್ಸು ಗುರು ಸಕ್ಕತ್ತಾಗಿದೆ.